ಶಾಲೆ ಹಿಂದೆ ಮುಂದೆಯೇ ಬೀಡಿ ಸಿಗರೇಟ್ ಮಾರಾಟ, ಗುಟ್ಕಾ, ತಂಬಾಕು ನಿಷೇಧವಿದ್ರೂ ಕೇರೇ ಇಲ್ಲ. ಇದು ಶಾಲೆ ಶೂಲೆ ಅಭಿಯಾನ. ಮಕ್ಕಳು ದುಶ್ಚಟಗಳಿಂದ ದೂರ ಇರಬೇಕು. ಅವರಿಗೆ ತಂಬಾಕು, ಬೀಡಿ, ಗುಟ್ಕಾ, ಸಿಗರೇಟ್ ಬಗ್ಗೆ ಎಚ್ಚರದಿಂದ ಇರುವಂತೆ ಬುದ್ಧಿ ಹೇಳುತ್ತಲೇ ಇರಬೇಕು. ಈ ಹಿನ್ನೆಲೆಯಲ್ಲಿ ಶಾಲೆ ಅಕ್ಕಪಕ್ಕದಲ್ಲಿ ತಂಬಾಕು ಮಾರಾಟಕ್ಕೆ ನಿಷೇಧ ಹೇರಲಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದೆ ನೋಡಿ ಈ ಸ್ಟೋರಿ. ನಿಮ್ಮ ಮಗುವನ್ನ ಶಾಲೆಗೆ ಕಳುಹಿಸೋದಕ್ಕೆ ಹೋದಾಗ ಶಾಲೆ ಕಾಂಪೌಂಡ್ ಹತ್ರ ಇಲ್ಲ ಶಾಲೆ ಕಟ್ಟಡದ ಮೇಲೋ ಒಂದು ಸೂಚನಾ ಫಲಕ ಹಾಕಿರ್ತಾರೆ. ಅದನ್ನ ನೀವು ಗಮನಿಸಿರ್ತೀರೋ ಇಲ್ವೋ, ಅದು ಕೂಡ ನಿಯಮವೇ. ಅಂದಹಾಗೆ ಸೂಚನಾ ಫಲಕದಲ್ಲಿ ಏನಿರುತ್ತೆ ಗೊತ್ತಾ? ಶಾಲೆಯ 100 ಮೀಟರ್ ಅಂತರದಲ್ಲಿ ತಂಬಾಕು ವಸ್ತುಗಳ ಮಾರಾಟ ನಿಷೇಧಿಸಲಾಗಿದೆ. ಶಾಲೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂದ್ರೆ 100 ಮೀಟರ್ ಅಂತರದಲ್ಲಿ ತಂಬಾಕು ವಸ್ತುಗಳ ಮಾರಾಟ ಮಾಡಬಾರದು. ಸೂಚನೆ ಏನೋ ಶಾಲೆಗಳ ಕಾಂಪೌಂಡ್ ಮೇಲೆ ಕಾಣಿಸುತ್ತವೆ, ಆದರೆ ಸೂಚನಾ ನಿಯಮ ಎಷ್ಟರ ಮಟ್ಟಿಗೆ ಜಾರಿಯಲ್ಲಿದೆ ಅಂತ ನೀವೇ ನೋಡಿ. ಶಾಲೆಯ ಕಾಂಪೌಂಡ್ಗೆ ಹೊಂದಿಕೊಂಡೇ ಇರೋ ಸಿಗರೇಟ್ ಅಂಗಡಿ. ಬಿಂದಾಸ್ ಆಗಿ ನಡೀತಿದೆ ಸಿಗರೇಟ್ ಮಾರಾಟ. ಈ ಸಿಗರೇಟ್ ಅಂಗಡಿ ನೋಡಿ, ಶಾಲೆ ಎದುರೇ ಇದೆ. ಸಿಗರೇಟ್ ಮಾರಾಟ ಇಲ್ಲಿ ನಿಷಿದ್ಧ ಅಂತ ಬೋರ್ಡ್ ಇದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಇಲ್ಲಿ ನೋಡಿ, ಮಗುವಿನ ಮುಂದೆಯೇ ಸಿಗರೇಟ್ ಸೇರ್ತಿರೋ ಅಪ್ಪ, ಅದು ಶಾಲೆಯ ಎದುರೇ. ಶಾಲೆಯ ಮುಂದೆನೇ ಸಿಗರೇಟ್ ಅಂಗಡಿ. ಇಲ್ಲಿ ಸಿಗರೇಟ್ ಅಷ್ಟೇ ಅಲ್ಲ, ಗುಟ್ಕಾ ಬೇರೆ ಮಾರ್ತಾರೆ. ಇದೆಲ್ಲ ನೋಡಿದಾಗ ನಿಮ್ಮ ಮಗು ಎಷ್ಟು ಸುರಕ್ಷಿತವಾಗಿದೆ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಮಗು ಕಲಿತಿರೋ ಶಾಲಾ ಆಡಳಿತವನ್ನ ಪ್ರಶ್ನಿಸಬೇಕು. ಆಡಳಿತ ಮಂಡಳಿಯವರು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕಿದೆ. ಇಲ್ಲದೆ ಹೋದಲ್ಲಿ ಎಳೆಯ ಮನಸ್ಸಿನ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಇದೆ ಅಂತಾರೆ ಶಿಕ್ಷಣ ತಜ್ಞರು. ಎಡಲ್ಟ್ ಜಗತ್ತನ್ನು ಹಿಡ್ಕೊಳ್ಳೋದಂದ್ರೆ ಕೆಲವು ಎಡಲ್ಟ್ಸ್ ಮಾಡುವಂಥ ಒಂದು ನಿಷಿದ್ಧ ಕಾರ್ಯಕ್ರಮಗಳಲ್ಲಿ ಸಿಗರೇಟ್ ಸೇದೋದೊಂದು. ಸಿಗರೇಟ್ ಸೇದ ತಕ್ಷಣ ನಾನು ಎಡಲ್ಟ್ ಆಗಿಬಿಟ್ಟೆ ಅಂತ, ಇದು ಅವರೊಂದು ಸೈಕಲಾಜಿಕಲ್ ಮನೋಸ್ಥಿತಿ. ಆದರೆ ಅದನ್ನು ಉತ್ತೇಜಿಸೋದೆ ನಾವು ಅಲ್ಲ, ಇದಕ್ಕೆ ನಿಯಂತ್ರಣವೇ ದಾರಿ. ಒಟ್ನಲ್ಲಿ ಶಾಲೆಯ ಸುತ್ತಲೂ ತಂಬಾಕು ಮಾರಾಟ ಬ್ಯಾನ್ ಅಂತ ಎಷ್ಟೇ ಪರ್ಚಾಡ್ಕೊಂಡ್ರೂ ಮಾರಾಟ ಮಾತ್ರ ಎಗ್ಗಿಲ್ಲದೆ ಸಾಕ್ತಾನೆ ಇದೆ. ಇದಕ್ಕೆಲ್ಲ ಅಂತ್ಯ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ. ಅರುಣ್ ಬಡ್ಗೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಾಲೆ ಬಗ್ಗೆ ತಿಳಿದುಕೊಳ್ಳೋದಷ್ಟೇ ಮುಖ್ಯ ಅಲ್ಲ, ಮಗುವಿನ ಕಲಿಕೆಯ ಬಗ್ಗೆ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ಅದಕ್ಕಿಂತಲೇ ನಾವು ಬೆಳಿಗ್ಗೆಯಿಂದ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ವಿ. ಅದೇನಂದ್ರೆ, ಮಕ್ಕಳಿಗೆ ಟ್ಯೂಷನ್ ಅವಶ್ಯಕವೇ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಾಮಾನ್ಯ ಮಕ್ಕಳಿಗೆ ಖಂಡಿತ ಟ್ಯೂಷನ್ನ ಅಗತ್ಯವಿಲ್ಲ. ಚಂಚಲ ಮನಸ್ಸು ಹೊಂದಿದ ಮಕ್ಕಳಿಗೆ ಟ್ಯೂಷನ್ ಅವಶ್ಯಕ. ಕಲಿಕಾ ನ್ಯೂನ್ಯತೆ ಇರೋ ಮಕ್ಕಳಿಗೆ ಟ್ಯೂಷನ್ ಅವಶ್ಯಕ. ಬೆಳವಣಿಗೆಯಲ್ಲಿ ಲೋಪದೋಷ ಹೊಂದಿದ ಮಕ್ಕಳಿಗೆ ಅತ್ಯವಶ್ಯಕ. ಜಾಗತಿಕ ತಾಪಮಾನದ ಬಗ್ಗೆ ಅರಿವು ಮೂಡಿಸಲು ಭಾರತದಾದ್ಯಂತ ಸಂಚರಿಸುತ್ತಿರುವ ದೆಹಲಿಯ ಡಾಕ್ಟರ್ ಎಕೆ ರಸ್ತೋಗಿ ಅವರಿಗೆ ಬೆಂಗಳೂರಿನಲ್ಲಿ ಕೇಬಲ್ಸ್ ಅಸೋಸಿಯೇಷನ್ ಸಂಘದವರು ಅಭಿನಂದನೆ ಸಲ್ಲಿಸಿದರು. ಜಾಗತಿಕ ತಾಪಮಾನದ ಬಗ್ಗೆ ಸಂದೇಶ ಇರುವ ತಮ್ಮ ವಾಹನದಲ್ಲಿ ಸಂಚಾರ ಕೈಗೊಂಡಿರುವ ರಸ್ತೋಗಿ ಒಟ್ಟು 55 ದಿನದಲ್ಲಿ ದೇಶಾದ್ಯಂತ ಒಟ್ಟು 25,000 ಕಿಲೋಮೀಟರ್ ಕ್ರಮಿಸಿದ್ದಾರೆ. ಜಾಗತಿಕ ತಾಪಮಾನ ಏರಿಕೆ ಆಗುತ್ತಿರುವುದು ನಿಜಕ್ಕೂ ಕಳವಳಕಾರಿ ಬೆಳವಣಿಗೆ. ಇದರ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವು ಮೂಡಿಸುವ ಉದ್ದೇಶ ತಮ್ಮದು ಅಂದರು. पूरे देश के लिए ग्लोबल वार्मिंग के प्रति लोगों को जागरूक करने के लिए है। इस यात्रा में हम जितने भी इलेक्ट्रॉनिक मीडिया और प्रिंट मीडिया के लोग हैं उन सबको साथ लेकर ये काम करते हैं, और विशेष तौर से देश भर के केबल टीवी कम्युनिटी को इसमें साथ में लेकर और दूर दराज क्षेत्रों तक, गांव-गांव तक हम जाते हैं लोगों को ग्लोबल वार्मिंग के प्रति जागरूक करने के लिए.
ಬೆಂಗಳೂರಿನ ಬಸವನಗುಡಿಯಲ್ಲಿ ಇಂದಿನಿಂದ ಶಾಪಿಂಗ್ ಫೆಸ್ಟಿವಲ್ ಸಂಭ್ರಮ. ಗಾಂಧಿ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಶಾಪಿಂಗ್ ಫೆಸ್ಟಿವಲ್ಗೆ ಚಾಲನೆ ನೀಡಲಾಯಿತು. ಮೇಳದ ಪ್ರಯುಕ್ತ ಬಸವನಗುಡಿಯ ಗಾಂಧಿನಗರ ಮತ್ತು ಡಿವಿಜಿ ರಸ್ತೆ ದೀಪಾಲಂಕಾರಗಳಿಂದ ಝಗಮಗಿಸುತ್ತಿದ್ವು. ವಿವಿಧ ದೇವರ ವೇಷಗಳನ್ನು ಧರಿಸಿ ಮಕ್ಕಳು ಸಂಭ್ರಮಿಸಿದ್ರು. ಈ ವೇಳೆ ಸತತ 1 ತಿಂಗಳವರೆಗೆ ನಡೆಯಲಿದ್ದು, ಹಬ್ಬದ ಪ್ರಯುಕ್ತ ಗ್ರಾಹಕರಿಗೆ ಬಹುಮಾನಗಳನ್ನು ಆಯೋಜಿಸಲಾಗಿದೆ ಎಂಬುದಾಗಿ ಸಾಯಿ ಗೋಲ್ಡ್ ಮಾಲೀಕ ಸೊರವಣ ತಿಳಿಸಿದರು. ಬಸವನಗುಡಿ ಶಾಪಿಂಗ್ ಫೆಸ್ಟಿವಲ್ 2011ಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಬಸವನಗುಡಿ ಶಾಪಿಂಗ್ ಫೆಸ್ಟಿವಲ್ ಇವತ್ತಿನಿಂದ ಪ್ರಾರಂಭವಾಗಿ ನವರಾತ್ರಿ ಹಬ್ಬದ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದೆ. ಹಬ್ಬದ ಶಾಪಿಂಗ್ ಕೂಡ ಜೋರಾಗಿದೆ. ನಗರದ ಮಲ್ಲೇಶ್ವರಂನಲ್ಲಿ ಇಂದಿನಿಂದ ಆರಂಭಗೊಂಡ ಶಾಪಿಂಗ್ ಫೆಸ್ಟ್ಗೆ ನಟಿ ಹರಿಪ್ರಿಯಾ ಬಲೂನು ಹಾರಿಸುವ ಮೂಲಕ ಚಾಲನೆ ನೀಡಿದರು. ಕಲರ್ಫುಲ್ ಸೀರೆಗಳನ್ನು ನೋಡಿದ ನಟಿ ಹರ್ಷ ವ್ಯಕ್ತಪಡಿಸಿದರು. ಹಬ್ಬದ ಸಲುವಾಗಿ ಸೀರೆ ಮತ್ತು ಇತರೆ ಗೃಹೋಪಯೋಗಿ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ.